ಇನ್ನು ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಅವರ ಆರೋಪಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋಲಿನ ಭೀತಿಯಿಂದ ಗೋವಿಂದರಾಜು ಹುನ್ನಾರ ಮಾಡ್ತಿದ್ದಾರೆ. 4 ಕೇಸ್ಗಳು ನಾನು ಕೊಟ್ಟಿರುವಂತಹ ದೂರದು ನನ್ನ ವಿರುದ್ಧದ ಕೇಸ್ಗಳಲ್ಲ, ನನ್ನ ಮೇಲೆ ಸಿಂಗಲ್ FIR ಕೂಡ ದಾಖಲಾಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಅವರ ಆರೋಪಕ್ಕೆ ಮಳವಳ್ಳಿ ಶಿವಣ್ಣ ಕೊಟ್ಟಿದ್ದಾರೆ. ಭೀತಿಯಿಂದ ಮಾಡತಕ್ಕಂತ ಒಂದು ಹುನ್ನಾರ. ನಾನು ಅಡಗೂರು ವಿಶ್ವನಾಥ್ ಮತ್ತೆ ಮಂಜುನಾಥನ್ ಮೇಲೆ ಡಿಫೆಮೇಟರಿ ಕಂಪ್ಲೇಂಟ್ ನ MP MLA ಕೊಟ್ಟು ಟ್ರೈ ಮಾಡಿದ್ವಿ. ಅವರಿಂದ ಮಾಡತಕ್ಕಂಥ ಕಂಪ್ಲೇಂಟ್ ಅವ್ರ ಮೇಲೆ ದೇ ಆರ್ ಅಕ್ಯೂಸ್ಡ್ ಆಮೇಲೆ ಕಂಪ್ಲೇಂಟ್. ಅದನ್ನ ನಾನ್ಯಾಕೆ ಮೆನ್ಷನ್ ಮಾಡ್ಲಿ? ಇದು ವೋಟ್ ಚೋರಿ ಹೋಗಿ ಈಗ ಸೀಟ್ ಚೋರಿ ಮಾಡ್ಲಿಕ್ಕೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಆದಂತ ನಟರಾಜನ್ ಅವ್ರು, ಮೀನಾಕ್ಷಿ ನಟರಾಜನ್ ಅವರು ಇದ್ದಾಡಿ ಏನಾದ್ರು ಮಾಡ್ಬೇಕಲ್ಲ, ಕಿತ್ತಾಪತಿ ಮಾಡ್ಬೇಕು, ಇಮ್ಯಾಜಿನ್ ಟಾರ್ನಿಸ್ ಮಾಡಬೇಕು ಅಂತ ಅಡಗೂರು ವಿಶ್ವನಾಥ್ ಅವರು ಸುಮಾರು 9 ವರ್ಷ ಸತತವಾಗಿ ಪ್ರಯತ್ನ ಪಡ್ತಾರೆ. ಸತತ ಅವ್ರ ಅಸೆಂಬ್ಲಿ ಅಪ್ಪರ್ ಹೌಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಸದನದಲ್ಲೂ ಕೂಡ ಈ ತರದ ವಿಷಯಗಳನ್ನ ನನ್ನ ಮೇಲೆ ವ್ಯಾಪಕವಾದ ಅಪಪ್ರಚಾರ ಮಾಡಬೇಕು, ಸಿದ್ದರಾಮಯ್ಯನವರ ಒಂದು ಪರಮ ಇವರು ಸ್ಟ್ರಾಂಗ್ ಸಪೋರ್ಟರ್, ಹೇಗಾದ್ರು ಮಾಡಿ ಇಮ್ಯಾಜಿನೇಟ್ ಎಂಟ್ ಮಾಡಬೇಕು ಅಂತ ಹೇಳಿ ಅವ್ರು ಹುನ್ನಾರ ಮಾಡ್ತಾ ಇದ್ರು. ಪಾಪ ಯಾರೋ ಗೋವಿಂದರಾಜನ್ ಅವ್ರ ಕೈಲಿ ಒಂದು ಪಿಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ರು. ಕಂಪ್ಲೇಂಟ್ ಇರೋದು ಅಕ್ಯೂರ್ಡ್ ನಂಬರ್ ಮಿಸ್ಟರ್ ವಿಶ್ವನಾಥ್, ಅಡಗೂರು ಮಂಜುನಾಥ್ ಗೇಯರ್. ಅದನ್ನ ನಾನ್ ಮೆನ್ಷನ್ ಮಾಡಿದ್ ನನ್ನ ಮೇಲೆ ಯಾವುದೇ ತರದ ಒಂದೇ ಒಂದು ಸಣ್ಣ FIR ಆಗಲಿ ಚಾರ್ಜ್ ಶೀಟ್ ಆಗಲಿ ಇದುವರೆಗೂ ಇಲ್ಲ ಅಂತ ಹೇಳಿ ಪೊಲೀಸ್ IT ಸೆಲ್ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಿಲ್ ನೋ FIR ಅಗೇನ್ಸ್ಟ್ ಮೀ, ನೋ ಕ್ರಿಮಿನಲ್ ಕೇಸಸ್, ನೋ ಸಿಂಪಲ್ ಆರ್ಡರಿ ಕೇಸಸ್ ಕೂಡ ಇಲ್ಲ ಅಂತ ಹೇಳಿ FIR ಪೊಲೀಸ್ IT ಸೆಲ್ ಇಂದ ಎಂಡಾರ್ಸ್ಮೆಂಟ್ ಕೊಟ್ಟಿದ್ರಿಂದ ಇದೆಲ್ಲ ಕಪೋಲ ಕಲ್ಪಿತ ಮತ್ತೆ ಅವರು ಒಂದು ಅಪಪ್ರಚಾರಗಳಿಗೋಸ್ಕರ ಈ ತರ ಬರ್ಲಿ, ಮೀಡಿಯಾದಲ್ಲಿ ಬರ್ಲಿ, ಅಪಪ್ರಚಾರ ಆಗಲಿ, ಟಾರ್ನಿಸ್ ಇಮೇಜ್ ನ ಟಾರ್ನಿಸ್ ಮಾಡೋಣ ಅಂತೇಳಿ ಹುನ್ನಾರ ಮಾಡ್ತಾ ಇದಾರೆ. ಅದಕ್ಕೆ ನಾವು ಸೊಪ್ಪಾಕಲ್ಲ, ನಾವು 5 ಜನ ಗೆದ್ದೇ ಗೆದ್ವಿ. ವರಿಷ್ಠರು ಮತ್ತೆ ಹಿರಿಯ ನಾಯಕರುಗಳು ನಮ್ಮ ಪರ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.